ದೀಪ್ತಿಗೆ ಮದುವೆಗೆ ಮುಂಚೆನೆ ಬೇರೆಯವ್ರ ಜೊತೆ ಸಂಬಂಧ ಇದ್ದಿದ್ದು ನಂಗೆ ಗೊತ್ತಿತ್ತು. ನಾನು ಮದುವೆ ಆಗೋ ಮುಂಚೆ ನಾನು ಬೇರೆಯವ್ರನ್ನ ಪ್ರೀತಿಸಿ ಈ ಮಗುಗೆ ತಾಯಿ ಆದೆ. ಈ ವಿಷಯ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು ನನ್ನ ಬಿಟ್ಟು ಹೊರಟೋದ್ರು. ಆಗ ನನ್ನ ಸ್ನೇಹಿತೆ ಈ ಮಗುನ ಅವ್ರ ಮನೇಲಿ ಇಟ್ಕೊಂಡ್ಲು. ಸ್ವಲ್ಪ ದಿನದ ನಂತರ ರಾಮ್ಯ ನಿನ್ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಆಗ ನಂಗೆ ದಿಕ್ಕೇ ತೋಚ್ಲಿಲ್ಲ. ರಾಘವನ್ ಜೊತೆ ನಿಮ್ ಮನೆಗೆ ಬಂದೆ. ನಿಮ್ ಮನೇಲಿದ್ದಾಗ ಅನಾಥಾಶ್ರಮದಿಂದ ಮಗುನ್ ಕರ್ಕೊಂಡು ಬರೋ ವಿಷಯ ತಿಳಿತು. ಅವಳ ಮೇಲೆ ನನಗೆ ಖಂಡಿತ ಕೋಪ ಇಲ್ಲ. ಇಂಥ ಘಟನೆ ಯಾವುದೇ ಹುಡುಗಿ ಜೀವನದಲ್ಲೂ ನಡಿಬಹುದು. ಅವಳು ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದು ನ್ಯಾಯವಾದ್ದೆ. ಮದುವೆಗೆ ಮುಂಚೆನೆ ನಾನೊಂದು ಮಗುವಿನ ತಾಯಿ ಅಂತ ಅವಳು ತಾನೇ ಹೇಗೆ ಹೇಳ್ಕೊಳಕ್ ಸಾಧ್ಯ? ನಾನು ನೀವು ಅನಾಥಾಶ್ರಮದಿಂದ ಒಂದು ಮಗು ತರಬೇಕು ಅಂತ ಮಾತಾಡಿದ್ದನ್ನು ಕೇಳಿಸ್ಕೊಂಡು ಆ ಮಗು ನನ್ನದೇ ಯಾಕೆ ಆಗಬಾರ್ದು ಅಂತ ಯೋಚಿಸಿ ಈ ರೀತಿ ಮಾಡಿದ್ದಾಳೆ. ಪಾಪ ದೀಪ್ತಿ ಎಷ್ಟು ನೋವನ್ನು ಅನುಭವಿಸಿರ್ಬೇಕು. ಅವಳಿದ್ದ ಪರಿಸ್ಥಿತಿಲಿ ಅವಳು ನಿಜ ಹೇಳಿದ್ರು ನಾನು ಕೋಪಿಸ್ಕೊಳ್ಳಲ್ಲ ಅಂತ ಅವಳಿಗೆ ಹೇಗೆ ಗೊತ್ತಾಗ್ಬೇಕು?